ಹಾಯ್ ಫ್ರೆಂಡ್ಸ್, ಸಿಂಪಲ್ ಊಟಕ್ಕೆ ಸ್ವಾಗತ. ಇವತ್ತು ಎಗ್ ಬುರ್ಜಿ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗುವ ಸಾಮಗ್ರಿ ಆನಿಯನ್ನು, ಎಗ್ಗು ಮತ್ತು ಮಿಲ್ಕು. ಈಗ ಎಗ್ ಬುರ್ಜಿ ಹೇಗೆ ಮಾಡೋದು ಅಂತ ನೋಡೋಣವಾ. ಈಗ ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಉಳ್ಳಾಗಡ್ಡಿ ಹಾಕೋಣನಂತೆ. ಈಗ ಎಣ್ಣೆ ಕಾದಿದೆ, ಉಳ್ಳಾಗಡ್ಡಿ ಹಾಕೋತಾ ಇದ್ದೀನಿ. ಈಗ ಉಳ್ಳಾಗಡ್ಡಿನ ಸ್ವಲ್ಪ ಹೊತ್ತು ಎಣ್ಣೆ ಒಳಗೆ ಫ್ರೈ ಮಾಡೋಣಂತೆ. ಈಗ ಉಳ್ಳಾಗಡ್ಡಿ ಒಳಗೆ ಉಪ್ಪು, ಈಗ ಖಾರ ಪುಡಿ ಹಾಕೋಣಂತೆ. ಖಾರ ಪುಡಿ 3 ಸ್ಪೂನ್ ಖಾರ ಪುಡಿ ಹಾಕೋಣಂತೆ. ಈಗ ಅರಿಶಿನ ಪುಡಿ ಹಾಕೋಣ. ಈಗ ಉಪ್ಪು, ಖಾರ, ಅರಿಶಿನ ಪುಡಿ ಎಲ್ಲನೂ ಕೈ ಆಡಿಸ್ಕೊಳನಂತೆ. ಕೈ ಆಡಿಸ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡೋಣ. ಸ್ವಲ್ಪ ಹೊತ್ತು ಬೇಯ್ದಾದ್ಮೇಲೆ ನಡುವೆ ಕೈ ಆಡಿಸ್ಕೊತಿರ್ಬೇಕು, ಇಲ್ಲ ಅಂದರೆ ಹೊತ್ತೋಗ್ಬಿಡತ್ತೆ. ನೋಡ್ತೀರಾ, ಸ್ವಲ್ಪ ನಡುವೆ ಹಿಂಗೆ ಕೈ ಆಡಿಸ್ಕೊತಾ ಇರಬೇಕು. ಇಲ್ಲಿ ನಾನು 4 ಎಗ್ ತೊಗೊಂಡಿನಿ. ಅದಕ್ಕೆ ಹಾಲು ಹಾಕ್ಕೋತಾ ಇದ್ದೀನಿ 2 ಸ್ಪೂನ್. ಅದಕ್ಕಿಂತ ಜಾಸ್ತಿ ಹಾಲು ಹಾಕೋಬೇಡಿ, ಇಲ್ಲ ನೀರು ಆಗುತ್ತೆ. ಈ ಹಾಲು ಇದಕ್ಕೆ ಹಾಕ್ಕೋತಾ ಇದ್ದೀನಿ ಅಂದರೆ ಫ್ಲಫಿ ಆಗಲಿಕ್ಕೆ, ಸಾಫ್ಟ್ ಆಗಲಿಕ್ಕೆ ಮತ್ತು ಕ್ರೀಮಿ ಟೇಸ್ಟ್ ಬರಲಿಕ್ಕೆ ಈಗ ಹಾಲು ಹಾಕ್ಕೋತಾ ಇದ್ದೀನಿ ನಾನು. ಎಗ್ ಮತ್ತು ಹಾಲು ಮಿಕ್ಸ್ಚರ್ನ ಈಗ ಆನಿಯನ್ ಮಸಾಲ ಒಳಗೆ ಹಾಕಿ ಸ್ವಲ್ಪ 5 ನಿಮಿಷ ಬಿಟ್ಟು ಆಮೇಲೆ ಕೈ ಆಡಿಸಿ. ಇಲ್ಲಾಂದರೆ ಕ್ರಂಚಿ ಎಗ್ ಕ್ರಂಬಲ್ಸ್ ನಿಮಗೆ ಸಿಗೋದಿಲ್ಲ. ಸಡನ್ನಾಗಿ ಕೈ ಆಡಿಸ್ಬೇಡಿ ಅದನ್ನು. ನೋಡಿ, ಎಗ್ ಬುರ್ಜಿ ರೆಡಿ ಆಯಿತು. ಈ ವಿಡಿಯೋ ಲೈಕ್ ಆದಲ್ಲಿ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.